ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ವೆಲ್ಕಮ್ ಬ್ಯಾಕ್. ಚನ್ನಗಿರಿ ಪೊಲೀಸ್ ಸ್ಟೇಷನ್ನಲ್ಲಿ ಲಾಕಪ್ ಡೆತ್ ಮತ್ತು ಗಲಾಟೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಪಿ ಉಮಾ ಪ್ರಶಾಂತ್ ಅವರು ಮತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಈ ಒಂದು ಕೇಸ್ನ ವಿಚಾರವನ್ನು ಸಿಐಡಿಗೆ ವಹಿಸಲಾಗಿದೆ. ಪ್ರಕರಣ ಬಹಳ ಗಂಭೀರತೆಯಿಂದ ಕೂಡಿರೋದ್ರಿಂದ ಸಿಐಡಿಗೆ ವಹಿಸಲಾಗಿದೆ ಅನ್ನೋದನ್ನು ಹೇಳಿದ್ದಾರೆ. ಇದರ ಜೊತೆಗೆ ಈ ಗಲಾಟೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈವರೆಗೂ 25 ಜನರನ್ನ ಅರೆಸ್ಟ್ ಮಾಡಲಾಗಿದೆ. 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅನ್ನೋಂತಹ ಮಾತು ಕೂಡ ಈಗ ಎಸ್ಪಿ ಹೇಳಿರೋದು. ಅಂತಹ ಚನ್ನಗಿರಿ ಪ್ರಕರಣದಲ್ಲಿ ನಾವು 25 ಜನರನ್ನು ಅರೆಸ್ಟ್ ಮಾಡಿದ್ದೀವಿ. ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಲಾಗಿದೆ. ಯಾವುದ್ರ ಬಗ್ಗೆ ವರದಿ? ಅದ್ರ ಬಗ್ಗೆ ಇನ್ನೂ ಬರಬೇಕಿದೆ. ಸೊ ಡಾಕ್ಟರ್ ಕೊಡ್ತಾರೆ. ಹೀಗೆ ಸಡನ್ನಾಗಿ ಗುಂಪಲ್ಲಿ ಪ್ರೊವೊಕೇಶನ್ ಆಗಿ ಈ ಥರ ಮಾಡಿದ್ದಾರೆ. ಹೊನ್ನೆಬಾಗಿ ಅಲ್ಲೂರು ಇಲ್ಲ ನಾವು ಕರ್ಕೊಂಡು ಬಂದಿರೋರು ಎಲ್ಲರೂ ಕೂಡ ಇಲ್ಲೇ ನಮ್ಮ ಚನ್ನಗಿರಿ ಅಕ್ಕಪಕ್ಕದೂರವರೇ ಇದ್ದಾರೆ. ಅದು ಈಗ ನೆಕ್ಸ್ಟು CID ತನಿಖೆಗೆ ಹೋಗ್ತದೆ. ಅವ್ರು ಬಂದು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇಲ್ಲಿವರೆಗೆ ಏನು ಮಾಡಿದ್ದೀವಿ ಅದು ನಮ್ಮ ಸ್ಥಳೀಯ ಪೊಲೀಸ್ನಿಂದ ಇನ್ಕ್ವೆಸ್ಟು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ರ ಪ್ರೆಸೆನ್ಸಲ್ಲಿ ಮಾಡಿಸಿದ್ದೀವಿ. ಈಗ ನೆಕ್ಸ್ಟ್ ಏನಿದೆ ಅವರು CID ಅವರು ಇವಾಗ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ವಿಠಲ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿಠಲ್, ಗಮನಿಸ್ತಾ ಇದ್ದೀವಿ ನಿನ್ನೆಯಿಂದ ಪ್ರಕರಣ ಯಾವ್ಯಾವ ಆಯಾಮವನ್ನ ತಿರುವನ್ನ ಪಡೆದುಕೊಳ್ತಾ ಇದೆ ಅಂತ ಹೇಳಿ. ಈಗ ಜುಡಿಷಿಯಲ್ ಕಸ್ಟಡಿ ಮತ್ತು 25 ಜನರ ಬಂಧನ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತ ಶ್ರೀಪಾದ್, ಇನ್ನು ಮೊನ್ನೆ ರಾತ್ರಿಯಿಂದ ನಡೆದಂತ ಏನು ಆದಿಲ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಲಾಕಪ್ ಡೆತ್ ಲಢಾಯಿ ಈಗ ಸದ್ಯ CID ಅಂಗಳಕ್ಕೆ ಏನು ಹೋಗುವಂತ ಬಹುತೇಕ ಸಾಧ್ಯತೆಗಳು ಸಹ ಈಗಾಗಲೇ ಇರುವಂತದ್ದು. ಸೊ ಅದಕ್ಕೆ ಏನು ದಾವಣಗೆರೆ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರುವಂತಹ ಉಮಾ ಪ್ರಶಾಂತ್ ಅವರು ಸಹ ಆ ವಿಚಾರದಲ್ಲಿ ಈಗಾಗಲೇ ಒಂದು ಹೇಳಿಕೆಯನ್ನು ಸಹ ನೀಡಿರುವಂತದ್ದು. ಏನು ಇದುವರೆಗೇನು ಮೊನ್ನೆ ನಡೆದಂತ ಕಲ್ಲು ತೂರಾಟ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ 25 ಜನರನ್ನ ಬಂಧಿಸಿ ಒಂದು ನ್ಯಾಯಾಂಗ ಬಂಧನಕ್ಕೆ ಏನು ಒಪ್ಪಿಸುವಂತ ದಾಖಲಾಗಿರುವುದು ಶ್ರೀಪಾದ್ ಪಾಟೀಲ್. ಆದ್ರೆ ಮಹತ್ವದ ತಿರುವು ಅಂತಂದ್ರೆ ಏನು CIDಗೆ ವರ್ಗಾವಣೆ ಆಗಿರುವುದರಿಂದ ಆ ಕೇಸ್ನ ತನಿಖೆ ಮತ್ತಷ್ಟು ಏನು ಒಂದು ಚುರುಕುಗೊಳ್ಳುವಂತ ಒಂದು ಸಾಧ್ಯತೆ ಇದೆ ಅಂತ ಥ್ಯಾಂಕ್ ಯು ವಿಠಲ್ ಮಾಹಿತಿಗಾಗಿ.